ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಸೂಪರಾಗಿ ಒಂದು ಡಿಫ್ರೆಂಟಾಗಿ ಸೋರೆಕಾಯಿ ಸಾಂಬಾರನ್ನ ಮಾಡೋಣ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಇದೆ. ತಿಂದರೆ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ಬನ್ನಿ, ಈ ಥರ ಸೋರೆಕಾಯಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕನ್ ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಈ ಟೇಸ್ಟಿಯಾದ ಸೋರೆಕಾಯಿ ಸಾಂಬಾರನ್ನ ಯಾವ ಥರ ಮಾಡೋದಂತ ನೋಡೋಣ. ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ಕೂಡ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ನ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಟೊಮೊಟೊನ ಹಾಕಿ ಬೇಳೆ ಜೊತೆಗೆ ಬೇಯಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ನಾನಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ. ಮೇಲೆ ಸಿಪ್ಪೆ ಎಲ್ಲ ತೆಗೆದು, ನಾನು ಈ ಬೀಜನ ತೆಗ್ದಿಲ್ಲ. ಬೀಜ ತೆಗಿಬಾರ್ದು. ಕೆಲವೊಬ್ರು ಬೀಜ ತೆಗಿತಾರೆ. ಬೀಜ ಇದು ಎಳೆ ಬೀಜ ಇರುತ್ತಲ್ವ, ತೆಗಿಬಾರ್ದು. ಹಾಗೂ ತುಂಬ ಒಳ್ಳೆಯದದು ತಿನ್ನೋ ಆರೋಗ್ಯಕ್ಕೆ. ಹಾಗೆ ನಾನಿಲ್ಲಿ ಬೀಜ ತೆಗಿಲೂಬಾರ್ದು ಅದು. ಹಾಗೆ ನಾನಿಲ್ಲಿ ಖಾರನ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ತೊಗೊಂಡಿದ್ದೀನಿ. ಮಸಾಲಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇದೆ, ಮನೆ ಮಸಾಲ ಇದು. ಇಲ್ಲಿ ಮಸಾಲಾನ ತೊಗೊಂಡಿದ್ದೀನಿ, ಸಾಸಿವೆನ ತೊಗೊಂಡಿದ್ದೀನಿ, 1 ಈರುಳ್ಳಿನ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಮಾಡೋಕ್ಕೆ ಎಣ್ಣೆ. ಬನ್ನಿ, ಇವಾಗ ಸೋರೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಸಾಸಿವೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಜೀರಿಗೆ ಯೂಸ್ ಮಾಡ್ತಾಯಿಲ್ಲ, ಸಾಸಿವೆ ಮಾತ್ರ ಹಾಕ್ತಾ ಇರೋದು. ಸೋರೆಕಾಯಿ ಸಾಂಬಾರಿಗೆ ಸಾಸಿವೆ ಇದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಸಾಸಿವೆನ ಹಾಕ್ತಾ ಇರೋದು. ನೋಡಿ, ಜೀರಿಗೆ ಹಾಕಿರೋದು, ಸಾಸಿವೆ ಹಾಕಿಲ್ಲ, ಸಾರಿ. ಜೀರಿಗೆನ ಚಟಪಟ ಅಂದಮೇಲೆ ನಾನಿಲ್ಲಿ ತೊಗೊಂಡಿರುವಂಥ ಸೋರೆಕಾಯಿನ ಹಾಕ್ಕೊಂಡಿದ್ದೀನಿ. ಸೋರೆಕಾಯಿನ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು, ಬೇಗ ಬೇಯುತ್ತೆ ಅಂತ. ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಬೇಗ ಮಾಡ್ಕೋಬೇಕಂದ್ರೆ ನೀವು ಒಂದು ಕಡೆ ಬೇಕಾದರೆ ಇದನ್ನು ಬೇಯಿಸ್ಕೋಬೋದು. ಖಾಲಿ ಚಿನ್ನ ನೀರಲ್ಲಿ ಇದನ್ನು ಬೇಯಿಸ್ಕೋಬೋದು ಸೋರೆಕಾಯಿನ ನೀವು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೀಜನ ತುಂಬ ಬಲ್ತಿದ್ರೆ ಮಾತ್ರ ನೀವು ತೆಗೀರಿ, ಎಳೆದಿದ್ದರೆ ಖಂಡಿತ ಅದರ ಬೀಜನ ತೆಗಿಬಾರ್ದು. ಹಾಗಾಗಿ ನಾನು ತೆಗ್ದಿಲ್ಲ. ಟೇಸ್ಟು ರುಚಿ ಎಲ್ಲ ಅದರಲ್ಲೇ ಇರೋದು. ಬಲ್ತಿರೋ ಬೀಜ ಆದರೆ ತೆಗಿಬೋದು, ಎಳೆದಿದ್ದರೆ ತೆಗಿಬಾರ್ದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಬೇಯೋ ಟೈಮಲ್ಲಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಸಾಂಬಾರು. ತುಂಬ ಸುಲಭವಾಗಿ ಕಡಿಮೆ ಟೈಮಲ್ಲಿ ನಿಮಗೆ ಟೇಸ್ಟಿಯಾದ ಸಾಂಬಾರನ್ನ ಮಾಡ್ಬೋದು. ಈ ಥರ ಸೂಪರಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾವಲ್ಲಿ ತೊಗೊಂಡಿರುವಂಥ ನೋಡಿ ಖಾರನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಇಲ್ಲಿ ತೊಗೊಂಡಿರೋ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಹಳ್ಳು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ರುಚಿಗೆ ನೋಡಿಕೊಂಡು ಬೇಕಂದರೆ ಆಮೇಲೆ ಕೂಡ ನಾವು ಉಪ್ಪನ್ನ ಹಾಕ್ಕೋಬೋದು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಬೇಳೆ ಬೇಯಿಸ್ಕೊಂಡಿರೋ ನೀರುತ್ತಲ್ವ, ಅದನ್ನು ಹಾಕ್ಕೋಬೇಕು. ಬರೀ ನಾನು ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಮಾತ್ರ ಹಾಕಿರೋದು, ಇನ್ನೂ ಬೇಳೆ ಹಾಕಿಲ್ಲ. ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಒಂದು 5-10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಇದನ್ನು ಕುದಿಬೇಕು. ಸೋರೆಕಾಯಿನ ಚೆನ್ನಾಗಿ ಕುದೀಲಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ, ಇನ್ನೂ ಕುದಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದ್ದಿದೆ ನೋಡಿ, ಜಾಸ್ತಿ ಬೇಡ, ಇಷ್ಟು ಸಾಕು. ನೋಡಿ, ಅಷ್ಟು ಬೇಗ ಆಗೋಯ್ತು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ, ಕುದ್ದಿದೆ ಕೂಡ. ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕ್ತಾಯಿದ್ದೀನಿ. ನಿಮಗೆ ನೋಡಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಿ ಬೇಕು ನೋಡ್ಕೊಳ್ಬೇಕಂದ್ರೂ ನೀರು ಹಾಕ್ಕೋಬೋದು. ನೋಡಿ, ಸೂಪರಾಗಿರುತ್ತೆ ಸಾಂಬಾರು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ನೋಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಸಾಕು ನನಗೆ. ಇದು ಚೆನ್ನಾಗಿ ಕುದೀಲಿ ಸ್ವಲ್ಪ. ಇದು ಸ್ವಲ್ಪ ಕುದ್ದ ಮೇಲೆ ನಾವು ಇವಾಗ
ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಸೂಪರಾಗಿ ಸಾಂಬಾರು ಕುದೀತಾ ಇದೆ. ಈಗ ಎಷ್ಟು ಘಮ ಬರ್ತಾ ಇದೆ ಮಸಾಲೆ ಹಾಕಿರೋದ್ರಿಂದ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸಾಂಬಾರು ರೆಡಿ. ಇದಕ್ಕೆ ಇವಾಗ ನಾವು ಸೈಡಿಗೆ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಕಾದಿದೆ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಇವಾಗ ನನಗೆ ಜೀರಿಗೆ ಸಾಕಿ ಯಾವುದೂ ಹಾಕಿಲ್ಲ. ಈರುಳ್ಳಿ ಮತ್ತು ಕರಿಬೇವು ಮಾತ್ರ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ಇಷ್ಟು ಒಗ್ಗರಣೆ ಸಾಕು. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಇವಾಗ ಸಾಂಬಾರಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ ಈ ಥರ ಒಗ್ಗರಣೆ ಮಾಡಿಕೊಂಡು ಒಂದ್ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಂದರೆ ಕುದಿಸ್ಕೋಬೋದು. ಒಗ್ಗರಣೆ ಘಮ ಇದೇ ಥರ ಹಿಂಗೆ ಕುದಿಸ್ಕೊಳ್ಳೋರು ಬಿಟ್ಟರೆ ಒಗ್ಗರಣೆ ಘಮ ಅದೇ ಥರ ಇರುತ್ತೆ. ಕುದಿಸ್ಕೊಂಡ್ರೆ ಸ್ವಲ್ಪ ಘಮ ಕಮ್ಮಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕುದಿಸ್ಕೊತಾ ಇಲ್ಲ, ಹಾಗೆ ಬಿಡ್ತಾಯಿದ್ದೀನಿ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ನಮ್ಮದು ಸೋರೆಕಾಯಿ ಸಾಂಬಾರು ರೆಡಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಸೋರೆಕಾಯಿ ಸಾಂಬಾರನ್ನ ಮಾಡೋದು ಅಂತ. ತುಂಬ ಟೇಸ್ಟ್ ಆಗುತ್ತೆ ಸೋರೆಕಾಯಿ ಸಾಂಬಾರು. ತುಂಬ ಸುಲಭವಾಗಿ ಕೂಡ ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಈಸಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ. ನಾವು ಹಾಕೊಳ್ಳೋ ಫಸ್ಟು ನಿಮಗೆ ಬರುತ್ತೆ, ನೀವೇ ಫಸ್ಟು ನೋಡ್ಬೋದು. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.